ಆಗಿಬಿಟ್ಟಿದೆ, ದೈತ್ಯ ವ್ಯಕ್ತಿ ಆಗಿಬಿಟ್ಟಿದ್ದಾರೆ. ಇವತ್ತು ಅವರ ಮುಖ್ಯಮಂತ್ರಿ ಅವೆಲ್ಲ ಸಾಧ್ಯತೆಗಳಿದಾವೆ. ಅದಕ್ಕೆ ಈಗ ಬಿ ಜೆ ಪಿ ಇದ್ದಿದ್ದು ಸಿಂಧೆ ಅವ್ರ ಆಸೆ ನಿಧಾನಕ್ಕೆ ಬಿಲ್ಡಿಂಗ್ ಅದ. ಮೋಸ್ಟ್ಲಿ ನಾಳೆ ಬಿ ಜೆ ಪಿ ಸರ್ಕಾರ ಆಗ್ಬೋದು. ಅಜಿತ್ ಪವಾರ್ ಒಪ್ಪಿದ್ರೆ, ಸಪೋಸ್ ಅಜಿತ್ ಪವಾರ್ ಅವ್ರ ಸಿಂಧೆ ಕಡೆ ಬಂದ್ರಪ್ಪ ಅಂತಂದ್ರೆ ಏನಾಗೈತೆ ಆಗಲಿ ಮುಗಿಸಿಬಿಟ್ಟು ನೋಡೋಣ ಹೆಂಗಾದ್ರೂ ನಮ್ಮ ಕಾಕಾನ ಜೊತೆ ಜಗಾಡಿದ್ರಿ ಈಗ ಹೊಂದಾಣಿಕೆ ಆಗ್ಬೋದು ನನಗೆ ತಿಳ್ಕೊಂಡು, ಸಪೋಸ್ ಏನಾದರೂ ನಮ್ಮ ಏನಪ್ಪ ಅಜಿತ್ ಪವಾರ್ ಅವ್ರ ಜಗದಿ ಕಡೆ ಬಂದರೆ 146 ಆಗ್ತದೆ ಇವ್ರದ್ದೆಲ್ಲರದು. ಇದು ವಿಕಾಸ್ ಅಘಾಡಿದ 50, ಶಿವಸೇನಾ 57, NCP 41, ಮುಂದೆ ಕೆಲವೊಂದು ಸಣ್ಣ ಸಣ್ಣ ಪಾರ್ಟಿಗಳಿದ್ದಾವೆ ಅವೆಲ್ಲ ಕೂಡ್ಕೊಂಡು ತೊಗೊಂಡ್ರೆ 146 ಆಗ್ತದೆ. ನಮ್ಮ ಗೌರ್ಮೆಂಟ್ ಆಗ್ತದೆ ಸಿಂಧೆ ಅವ್ರು ಕೊಡ್ತಾರೆ. ಆಗ ನೀವು ಮುಖ್ಯಮಂತ್ರಿ ಎಲ್ಲ ಗೃಹ ನಿಮಗೆ ಕೊಡ್ತಾರೆ ಅಂತ ಏನೋ ಆಶ್ವಾಸನೆ ನಡೆದವು. ಒಟ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಏನು ನಡೆದದ ಅದೇನು ನಡೀತದೆ ನಾಳೆ ಗೊತ್ತಾಗುವಂಥ ವಿಷಯ. ಅದಕ್ಕೆ ನಾಳೆ ಏನಾದರೂ ಆಗಲಿಕ್ಕಂದ್ರೆ ಮೋಸ್ಟ್ ಪ್ರೊಬಲಿ ರಾಷ್ಟ್ರಪತಿ ಆಡಳಿತ ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿ ಆಗ್ಬೋದಾ ನೋಡೋಣ ಅದನ್ನು. ಬಟ್ ಮಹಾರಾಷ್ಟ್ರ ಮಾತ್ರ ಬಿ ಜೆ ಪಿ ಶತಾಯಗತಾಯ ಮಾಡಿ ಬಿಟ್ಟು ಕೊಡೋದಿಲ್ಲ ಅನ್ನೋದು ಮಾತ್ರ 100ಕ್ಕೆ 100 ನಿಜ. ಯಾಕಂದರೆ ಮಹಾರಾಷ್ಟ್ರ ಮತ್ತು ಮುಂಬೈ ಈ ದೇಶದ ಅರ್ಥವ್ಯವಸ್ಥೆಯ ಜೀವ. ಹೀಗಾಗಿ ಅರ್ಥವ್ಯವಸ್ಥೆಯಿಂದಾಗಿ ಇವರು ಎಲೆಕ್ಟ್ರಲ್ ಬಾಂಡ್ ಆಯಿತು, ಮತ್ತೇನಾಯಿತು, ಪಾರ್ಟಿ ಫಂಡು ಸಾಕಷ್ಟು ಬರೋದರಿಂದ, ಜೊತೆಗೆ ಎಲ್ಲ ಕಾರ್ಪೊರೇಟ್ಗಳು ಮುಂಬೈದಲ್ಲಿರೋದರಿಂದ ಅದು ಬಿ ಜೆ ಪಿಗೆ ಹೆಲ್ಪ್ ಆಗೋದ್ರಿಂದ ಬಿ ಜೆ ಪಿ ಅಷ್ಟು ಸುಲಭ ಬಿಟ್ಟುಕೊಡೋದಿಲ್ಲ. ಶಿಂದೆ ಅವ್ರು ಮೋಸ್ಟ್ ಪ್ರೊಬಬ್ಲಿ ವಿರೋಧ ಪಕ್ಷದ ನಾಯಕರಾಗ್ತಾರೆ. ಮತ್ತು ಅಜಿತ್ ಪವಾರ್ ಅವರು ಸನ್ಯಾಸಿ ಅಂತ ಅಲ್ಲ, ಎಲ್ಲರಿಗಿಂತ ಹೆಚ್ಚು ಭ್ರಷ್ಟಾಚಾರದ ಆರೋಪ ಹೊಂದಿದಂಥವ್ರು. ಅವರು ಮೋಸ್ಟ್ಲಿ ಬಿ ಜೆ ಪಿ ಬಿಟ್ಟು ಬರಲಿಕ್ಕಿಲ್ಲ. ಬರೀ ಒಂದು ದೂರದ ಆಸೆ ಇಂಡಿಯಾ ಆಗ್ಬೋದಾ ಅಂತೇಳಿ ಕಾಂಗ್ರೆಸ್ಸಿಗರಿಗೆ ಮತ್ತು NCP ಅವರಿಗೆ. ಏನೋ ಆಗಲಿ ಮಹಾರಾಷ್ಟ್ರದಲ್ಲೇ ರಾಷ್ಟ್ರಪತಿ ಆಡಳಿತ ಬರೋಕ್ಕಿಂತಲೂ ಈ ಒಂದು ಆಡಳಿತ ಬರೋದು ಉತ್ತಮ ಅಂತ ಒಂದು ಮಾತು. ಏನೋ ಆಗಲಿ ಜನ ಮಾತ್ರ ಜಾಣರಾಗಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಯಾರಿಂದ ತಮಗೆ ಅನುಕೂಲದ ಅಂಥವ್ರಿಗೆ ಮತ ಹಾಕುವಂಥದ್ದು, ಯೋಗ್ಯರಿಗೆ ಮತ ಹಾಕುವಂಥದ್ದು ಮಾಡಬೇಕಾದ್ರೆ ಯಾವ ಬರ್ತದೋ ಗೊತ್ತಿಲ್ಲ. ಅದು ನಾವು ಬಯಸ್ತಾ ಇರ್ತೀವಿ ಅದನ್ನ ಮೇಲಿನ ಮೇಲೆ. ಇನ್ನು ಜನಕ್ಕೆ ಬಿಟ್ಟಂಥದ್ದು ಮತ್ತು ಈ ಸಿಚುವೇಶನ್ಗೆ ಬಿಟ್ಟಂಥದ್ದು ಶಿಂದೆ, ಅಜಿತ್ ಪವಾರ್ ಮತ್ತು ಫಡ್ನವೀಸ್ ಈ 3 ಮಂದಿಗಳಿಗೆ ಸುತ್ತಾಕ್ಲಿಕ್ಕತ್ತದ. ಜೊತೆಗೆ ದೂರ ನಿಂತ ಕಾಂಗ್ರೆಸ್ಸಿಗರು ನೋಡ್ತಾ ಇದ್ದಾರೆ ನಮ್ಮ ಕಡೆ ಬರ್ಬೋದಾ ಅಂತೇಳಿ ರಾಹುಲ್ ಗಾಂಧಿ ಅವರು. ಮತ್ತು ಈಗಾಗಲೇ ಅಜಿತ್ ಪವಾರ್ ಅಧಿಕಾರದಲ್ಲಿರೋದ್ರಿಂದ ಅವರ ಚಿಕ್ಕಪ್ಪ ನಮ್ಮ ಶರದ್ ಪವಾರ್ ಅವರು ಅವ್ರಿಗೆ ಭಾಳ ಆಸಕ್ತಿ ತೊಗೊಳ್ಳಿಕ್ಕಿಲ್ಲ. ಯಾಕಂದ್ರೆ ಇವರು ಹೆಣ್ಮಗಳು ಸುಳೆ ಅವರಿದ್ದಂಥವ್ರು ಈಗಾಗಲೇ ಸಾಕಷ್ಟು ಅನುಕೂಲ ಮಾಡಿದ್ದಾರೆ. ಮತ್ತು ಅವರು ಕಾಕಾರ ಅವ್ರಿಗೆ ಒಂದೇ ಕುಟುಂಬದ ಎಲ್ಲಾದರೂ ಎಷ್ಟು ಬೇಡ ಅನ್ನೋಂಥ ಒಂದು ನಿರ್ಲಿಪ್ತತೆ ಅವ್ರು ಬಂದಿದ್ದರಿಂದಾಗೆ ಇದು ಕೇವಲ ಶಿಂದೆ ಮತ್ತು ಫಡ್ನವೀಸ್ ಮಧ್ಯದ ಒಂದು ತೆಕ್ಕಾಟ ಅಂಥೇಳಿ ಮೋಸ್ಟ್ ಪ್ರೊಬಬ್ಲಿ ನಾಳೆ ನಮ್ಮ ಫಡ್ನವೀಸ್ ಮುಖ್ಯಮಂತ್ರಿ ಆಗ್ಬೋದಾ ಇಲ್ಲ ರಾಷ್ಟ್ರಪತಿ ಆಡಳಿತ ಬರ್ಬೋದಾ ನೋಡೋಣ ಅಂತೇಳಿದ. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. ಯಾಕಪ್ಪ ಅಂದ್ರೆ H16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.